ಸರ್ ನಮಸ್ಕಾರ. ನಮ್ಮ ಅಂಗಡಿಯಲ್ಲಿ ಬೇಲೂರು ತಾಲೂಕು ಅಗ್ರೆ ಪೋಸ್ಟ್ ಮಾದೇಹಳ್ಳಿ ಉದ್ಯಾನಸ್ಥ ಜಿಲ್ಲೆಯಿಂದ ನಾವೊಂದು 4 ಜನ. ಇದು ನಮ್ಮ ಮಗ ಸುರಿ, ಇದು ನಮ್ಮ ಮಗ ಒಟ್ಟಾಗಿ ಬಾಯಿಗಳಿಗೆ ಬಂದಿದ್ದು ಮಸಾಜ್ ಎಣ್ಣೆ ಮಾಡಲಿಕ್ಕೆ, ಮಸಾಜ್ ಮಾಡೋಕ್ಕೆ. ಆದರೆ ಇಲ್ಲಿ ಈ ಥರ ಒಂದು ವಾರ ನಡೀತಾ ಇದೆ. ಇದು ನಮ್ಮ ಮನೆಯವರು ಜಮುನಾ ಅಂತ, ಅವರು ನಮ್ಮ ತಂಗಿ ಪಕ್ಷರಾಜ್ಪುರ. ಇವರು ನಮ್ಮ ಮಗ ಸುರೇಂದ್ರ ಪ್ರಸಾದ್ ಅಂತ, ರಾತ್ರಿ ಬಂದಿದ್ರೆ ಇಲ್ಲ. ನಾನು ರತೀಶ್ ಅಂತ ಕರ್ನಾಟಕ ಸರ್ಕಾರಕ್ಕೆ ಇಂಡಿಯನ್ ಗವರ್ಮೆಂಟ್ಗೆ ತೋರಿಸಿದೆ. ಕಲಿಯಕ್ಕೆ ಪ್ರಯತ್ನ ಪಡಲಿ. ಆದಷ್ಟು ದುಃಖದಲ್ಲಿದ್ದೀವಿ. ಧನ್ಯವಾದ. ನಮಸ್ಕಾರ. ಮತ್ತೆ ಈಗ ನಮ್ಮ ಕನ್ನಡ ಫ್ಯಾಮಿಲಿ ಇತ್ತು ಮಂಗಳೂರು. ಪ್ರವೀಣ್ ಜೋಗಿ ಮತ್ತೆ ಹೇಳಿ ಮೇಡಮ್, ಮಮತಾ ಅನ್ನೋರು ನಮಗೆ ಇರ್ಲಿಕ್ಕೆ ಒಂದು ಸ್ವಲ್ಪ ಜಾಗದ ವ್ಯವಸ್ಥೆ ಮಾಡಿ ಸಹಾಯ ಮಾಡಿ, ಊಟ ತಿಂಡಿಗೆಲ್ಲ ಮ್ಯಾನೇಜ್ ಮಾಡಿ ನಮ್ಮ ಜನನೇ ನಮ್ಮನ್ನು ಸೇವ್ ಮಾಡಿದ್ರು. ಆದಷ್ಟು ಬೇಗ ನಾವು ಇಂಡಿಯನ್ ಗವರ್ಮೆಂಟ್ಗೆ ಹೇಳೋದಿಷ್ಟೇ, ಆದಷ್ಟು ಬೇಗ ನಮಗೆ ಹೆಲ್ಪ್ ಮಾಡಿ ಹೊರಗೆ ತೆಗಿಲಿಕ್ಕೆ ಪ್ರಯತ್ನ ಪಡಿ. ನಮ್ಮ ಇದ್ದ ಪಕ್ಕದ ಬಿಲ್ಡಿಂಗಲ್ಲೇ ಹೊಡೆದಿದ್ದು ರಾತ್ರಿ ಊರದಲ್ಲಿ ಊರ ನಾವು ಬದುಕಿ ಬಂದಿದ್ದೆ ದೊಡ್ಡ ವಿಷಯ. ಏರಾ ಬಿಲ್ಡಿಂಗ್, ನಮ್ಮ ಬಿಲ್ಡಿಂಗ್ ಪಕ್ಕದಲ್ಲೇ ಇದ್ದಿದ್ದ ಬಿಲ್ಡಿಂಗು ರಾತ್ರಿ ಡ್ರೋನ್ ಅಟ್ಯಾಕ್ ಆಗಿರುವಂಥದ್ದು. ದಯವಿಟ್ಟು ಗೌರ್ನಮೆಂಟ್ ಕಡೆಯಿಂದ ನಮಗೇನಾದರೂ ಸೇಫ್ಟಿಯಿಂದ ನಮಗೆ ದೇಶ ತಲುಪಿಸೋದಕ್ಕೆ ಒಂದು ದಾರಿ ಮಾಡಿಕೊಡ್ಬೇಕಂತ ನಮ್ಮದು ಕಳಕಳಿ ಮನವಿ ಮಾಡ್ತೀವಿ ಸರ್. ಧನ್ಯವಾದ ಸರ್. ನಮಸ್ಕಾರ. ನನ್ನ ಹೆಸರು ಜಮುನಾ. ನಾವು ಹಕ್ಕಿ ಪಿಕ್ಕಿ ಬುಡಕಟ್ಟ ಜನ, ಆದಿವಾಸಿ. ನಾವು ಬೇಲೂರು ಹಾಸನ ಜಿಲ್ಲೆ ಬೇಲೂರು ತಾಲೂಕು ಅಗ್ರೆ ಪೋಸ್ಟು ಅಂಗಡಿಹಳ್ಳಿ ಗ್ರಾಮ ಅಲ್ಲಿದ್ದವರು ನಾವು ಸರ್. ನಾವು ಅಂದರೆ ತೈಲ ಮಾರೋಕ್ಕೆ, ಈ ಥರ ಕೈಕಾಲು ನೋವಿಗೆ ತೈಲ ಮತ್ತು ಕೂದಲು ಬೆಳೆ ಎಣ್ಣೆ ಆ ಥರ ಎಲ್ಲ ಮಾಡಿ ನಾವು ಹೊಟ್ಟೆಪಾಡ ಜೀವನ ಮಾಡೋ ಜನ. ಮಕ್ಕಳು ಸಾಕಬೇಕಾದ್ರೆ ಏನಾದರೂ ಒಂದು ಕಷ್ಟ ಮಾಡಿ ನಾವು ಮಕ್ಕಳು ಸಾಕಬೇಕು ಸರ್. ಈ ಥರ ಎಲ್ಲ ಸಾಲ ಸಪ್ಟಿ ಎಲ್ಲ ಮಾಡಿಕೊಂಡು ಹಿಂಗಾದ್ರೂ ಈ ದೇಶದ ಮೇಲೆ ಹೋಗಿ ಒಂದು ಜೀವನ ಮಾಡಿದ್ರೆ ನಮ್ಮ ಮಕ್ಕಳಿಗೂ ಸಾಕ್ಬೋದು ಅಂತ ಹೇಳಿ ಏನೋ ಒಂದು ಜೀವನಕ್ಕೆ ಬಂದಿದ್ದೀವಿ ಸರ್. ಇಲ್ಲಿ ಬಂದಿದ್ದಕ್ಕೆ ಈ ಥರ ಎಲ್ಲ ಬಾಂಬ್ ಬ್ಲಾಸ್ಟ್ ಆಗ್ತಾಯಿತ್ತು. ಹಾಗಾಗಿ ನಾವು ಅದಕ್ಕೆ ಜನ ಎಲ್ಲ ಸೇರಿ ಹೊರಗಡೆ ಹೋಗಿ ಅಂತ ಹೇಳಿದ್ರು. ನಾವು ಎಲ್ಲಿ ಹೋಗೋಣ, ಎಲ್ಲಿ ಇರೋಣ ಅಂತ ನಮಗೆ ಗೊತ್ತಾಗ್ತಾ ಇರಲಿಲ್ಲ. ಆಗ ತುಂಬ ಗಾಬರಿದಲ್ಲಿದ್ದರು ಸರ್. ನಾವು ತುಂಬ ಗಾಬರಿದಲ್ಲಿದ್ದರು. ನಾವು ಊಟ ತಿಂಡಿ ಏನೂ ಮಾಡಿರಲಿಲ್ಲ. ಕುಡಿಯೋ ನೀರಿಗೂ ಸಿಕ್ಕಿಲ್ಲ ಸರ್ ನಮಗೆ. ನಾವು ರಂಜಾನ್ ತಿಂಗಳಲ್ಲಿ ಇರೋದು. ಇದು ಕುಡಿಯೋ ನೀರು, ಹೊರಗಡೆ ನೀರು ಕುಡಿಯೋಂಗಿಲ್ಲ, ಏನು ಊಟ ಮಾಡೋಂಗಿಲ್ಲ, ಏನಿಲ್ಲ. ಅದರಲ್ಲಿ ನಾವು ರಾತ್ರಿ ಏನಾದರೂ ಊಟ ಗಿಟ್ಟ ಅಡುಗೆ ಮಾಡಿ ತಿನ್ನೋಣಂತ ನಾವು ರೂಮಲ್ಲಿ ಹೋಗಿದ್ರು. ಆಗ ತಕ್ಷಣ ನಮ್ಮ ಬಿಲ್ಡಿಂಗ್ ಪಕ್ಕನೇ ಬಿಲ್ಡಿಂಗಲ್ಲಿ ಬ್ಲಾಸ್ಟ್ ಆಯಿತು. ತುಂಬ ನಮಗೆ ಹೆದರಿಕೆ ಆಯಿತು ಸರ್. ಅಲ್ಲಿಂದ ಜನ ಎಲ್ಲ ಸೇರಿ ನಮಗೆ ಹೊರಗಡೆ ತಂದು ಇಲ್ಲಿ ಪ್ರವೀಣ್ ಸಾರು ನಮಗೆ ಮಂಗಳೂರು ಪ್ರವೀಣ್ ಸಾರು ನಮಗೆ ಕರ್ಕೊಂಡು ಬಂದು ಊಟ ಕೊಟ್ಟರು. ನಮಗೆ ಊಟ, ನೀರು, ಮನಿಕೊಳ್ಳೋ ವ್ಯವಸ್ಥೆ ಎಲ್ಲ ತುಂಬ ಸಹಾಯ ಮಾಡಿದ್ರು ಅವರು. ನಮಗೆ ಏನಾದರೂ ಒಂದು ಸರ್ಕಾರದಿಂದ ನಮಗೆ ಇದು ಮಾಡಿ ಸರ್, ಒಂದು ಹೆಲ್ಪ್ ಮಾಡಿ ಸರ್. ನಾವು ತುಂಬ ಕಷ್ಟದಲ್ಲಿ ಇದ್ದೀವಿ ಸರ್.